ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿ ಬಾಚೇನಹಳ್ಳಿಯ ಶಿವಣ್ಣ ಎಂಬುವವರಿಗೆ ಸೇರಿದ ತೋಟದ ಮನೆಯಲ್ಲಿ ಬೆಳಗ್ಗೆ 10:30ಕ್ಕೆ ಅಗ್ನಿ ಅವಘಡ ಸಂಭವಿಸಿ ಮನೆಯ ಪಕ್ಕದ ಶೆಡ್ನಲ್ಲಿ ಸಂಗ್ರಹಿಸಿ ಇಡಲಾಗಿದ್ದ ಕೊಬ್ಬರಿ, ಕಾರು, ಬೈಕು ದಗದಗನೆ ಹೊತ್ತಿ ಉರಿದಿದೆ. ಅರಸೀಕೆರೆ ಹಾಗೂ ಚನ್ನರಾಯಪಟ್ಟಣದಿಂದ ಆಗಮಿಸಿದ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನ ಆರಿಸಿದರೂ ಕೂಡ ತೋಟದ ಮನೆಯ ಪಕ್ಕದಲ್ಲಿರುವ ಶೆಡ್ಡು ಹಾಗೂ ಸುಮಾರು 20,000 ಕೊಬ್ಬರಿ ಕಾಯಿಗಳು ಹಾಗೂ ಕಾರು ಮತ್ತು ಬೈಕು ಜೊತೆಗೆ ಸಂಗ್ರಹಿಸಿ ಇಡಲಾಗಿದ್ದ ಮರ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸುಟ್ಟು ಕರಕಲಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಇನ್ನು ಬಯಲು ಸೀಮೆ ಪ್ರದೇಶವಾದ ಅರಸೀಕೆರೆ ತಾಲೂಕಿನಲ್ಲಿ ಬಿಸಿಲಿನ ತಾಪಕ್ಕೆ ಇತ್ತೀಚೆಗೆ ಅಲ್ಲಲ್ಲಿ ಬೆಂಕಿ ಅವಘಡಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದು ರೈತರು ಎಚ್ಚರಿಕೆ ವಹಿಸಬೇಕಾಗಿದೆ. ಬೈಕ್ ಒಂದು 50,000, ಕಾರು ಒಂದು 3 ಲಕ್ಷ, ಕೊಬ್ಬರಿ ಒಂದು 18,000. 30 ಕ್ವಿಂಟಾಲ್ ಒಂದು 30 ಕ್ವಿಂಟಾಲ್ಗೆ ಒಂದು 3 ಲಕ್ಷ. 3 ಲಕ್ಷ ಶೆಡ್ ಒಂದು 1 ಲಕ್ಷ. ಬೇರೆ ಏನಿಲ್ಲ. ಬೇರೆ ಮರಮುಟ್ಟು ಒಂದು 2 ಲಕ್ಷ. ಏನೂ ಎಲ್ಲ ಒಟ್ಟಿಗೆ. ನಿಮ್ಮ ಹೆಸರು? ಯಾವ ಊರಿದು? ಯಾವ ಪಂಚಾಯತ್ ಇರುತ್ತೆ? ಬಾಚೇನಹಳ್ಳಿ. ಬಾಚೇನಹಳ್ಳಿ ಘಟ್ಟ ಗ್ರಾಮ ಪಂಚಾಯತ್.